ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ನಲ್ಲಿ ಸೂಪರ್ 8ರ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಶ್ರೀಲಂಕಾ ಸೋತ ಬಳಿಕ ಆಯಿತು ಪಾಯಿಂಟ್ ಪಟ್ಟಿಯಲ್ಲಿ ದೊಡ್ಡ ಬದಲಾವಣೆ. ಇನ್ನು ನ್ಯೂಜಿಲೆಂಡ್ ವಿರುದ್ಧ ಶ್ರೀಲಂಕಾ ಸೋತ ಬಳಿಕ ವಿಶ್ವಕಪ್ ನಿಂದಾನೆ ಔಟ್ ಆಗಿದೆ ಅಂತಾನೆ ಹೇಳಬಹುದು ಶ್ರೀಲಂಕಾ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಆಗಿದ್ದೇನು ಮತ್ತು ಈ ಬಾರಿಯ ಪಾಯಿಂಟ್ ಪಟ್ಟಿಯಲ್ಲಿ ಯಾವೆಲ್ಲ ತಂಡ ಸೆಮಿಫೈನಲ್ ಹಂತಕ್ಕೆ ಬರಬಹುದು ಮತ್ತು ನಮ್ಮ ಟೀಮ್ ಇಂಡಿಯಾ ಸೆಮಿಫೈನಲ್ ಹಂತಕ್ಕೆ ಬರ್ಬೇಕಾದ್ರೆ ಏನೆಲ್ಲ ಮಾಡ್ಬೇಕಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹಾಗೆ ನಮ್ಮ ಭಾರತ ತಂಡ ಈ ಬಾರಿಯ ಸೆಮಿಫೈನಲ್ ಹಂತಕ್ಕೆ ಬರುತ್ತೆ ಅಲ್ವಂತ ನಿಮ್ಮ ಪ್ರಕಾರ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ಇನ್ನು ನಿನ್ನೆ ನಡೆದಂತಹ ಶ್ರೀಲಂಕಾ ಮತ್ತು ನ್ಯೂಜಿಲೆಂಡ್ ನಡುವಿನ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ ನ್ಯೂಜಿಲೆಂಡ್ ತಂಡ 61 ರನ್ಗಳಿಂದ ಭರ್ಜರಿಯಾಗಿ ಗೆದ್ದಿದೆ. ಹೌದು ಸ್ನೇಹಿತರೆ, ಸೂಪರ್ 8ರ ಗ್ರೂಪ್ 2ರಲ್ಲಿ ಇಂಗ್ಲೆಂಡ್, ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನ, ಶ್ರೀಲಂಕಾ ತಂಡಗಳಾದ್ರೆ ಇವೆ. ಇದೀಗ ಬಂದ್ಬಿಟ್ಟು ಇಂಗ್ಲೆಂಡ್ ತಂಡ ಕ್ವಾಲಿಫೈ ಆಗಿದೆ ಮತ್ತು ಸೆಮಿಫೈನಲ್ ಹಂತಕ್ಕೆ ಆದ್ರೆ ಹೋಗಿದೆ. ಇನ್ನು ಶ್ರೀಲಂಕಾ ನ್ಯೂಜಿಲೆಂಡ್ ವಿರುದ್ಧ ಸೋತ ಬಳಿಕ ಎಲಿಮಿನೇಟ್ ಆಯಿತು ಅಂತ ಹೇಳ್ಬಹುದು ಸೂಪರ್ 8ರಿಂದ. ಹೌದು ಸ್ನೇಹಿತರೆ, ಇದೀಗ ಸೆಮಿಫೈನಲ್ಗೆ ಹೋಗಲು ಅರ್ಹತೆ ಪಡೆಯಲು ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನಕ್ಕೆ ಚಾನ್ಸ್ ಆದ್ರೆ ಇದೆ. ಇಲ್ಲಿ ಒಂದೇನಂತಂದ್ರೆ ನ್ಯೂಜಿಲೆಂಡ್ ತಂಡಕ್ಕೆ 90% ಚಾನ್ಸಸ್ ಆದ್ರೆ ಇದೆ ಮತ್ತು ಪಾಕಿಸ್ತಾನ ತಂಡಕ್ಕೆ ಕೇವಲ 10% ಆದ್ರೆ ಇದೆ ಅಂತ ಹೇಳ್ಬೋದು ಚಾನ್ಸಸ್. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಅಕಸ್ಮಾತ್ ಏನಾದ್ರು ಪಾಕಿಸ್ತಾನ ಶ್ರೀಲಂಕಾ ವಿರುದ್ಧ ಗೆದ್ರೆ ಮಾತ್ರ ಏನೋ ಒಂದು ಚಾನ್ಸ್ ಆದ್ರೆ ಇದೆ. ಅಕಸ್ಮಾತ್ ಏನಾದ್ರು ಇಂಗ್ಲೆಂಡ್ ವಿರುದ್ಧ ನ್ಯೂಜಿಲೆಂಡ್ ತಂಡ ಸೋತ್ರೆ ನ್ಯೂಜಿಲೆಂಡ್ ತಂಡ ಬಂದ್ಬಿಟ್ಟು ಸೆಮಿಫೈನಲ್ ಅಂತಕ್ಕಾದ್ರೆ ಹೋಗುತ್ತೆ. ಇನ್ನು ಗ್ರೂಪ್ 2ರಲ್ಲಿ ಬಂದ್ಬಿಟ್ಟು ಜಾಸ್ತಿ ಪರ್ಸೆಂಟೇಜ್ ಬಂದ್ಬಿಟ್ಟು ಪಾಯಿಂಟ್ ಪಟ್ಟಿಯಲ್ಲಿ ಟಾಪ್ 2 ಅಲ್ಲಿ ಕೂತುಕೊಳ್ಳೋಕೆ ಇಂಗ್ಲೆಂಡ್ಗೆ ಮತ್ತು ನ್ಯೂಜಿಲೆಂಡ್ಗೆ ಅರ್ಹತೆ ಆದ್ರೆ ಇದೆ ಅಂತಾನೆ ಹೇಳ್ಬೋದು. ಇನ್ನು ಇಲ್ಲಿ ಒಂದೇನಂತಂದ್ರೆ ಪಾಕಿಸ್ತಾನ ತಂಡ ಶ್ರೀಲಂಕಾ ವಿರುದ್ಧ ಅಜಗಜಾಂತರ ವ್ಯತ್ಯಾಸದಿಂದ ಗೆದ್ದರೆ ಮಾತ್ರ ಒಂದು ಚಾನ್ಸಸ್ ಆದ್ರೆ ಇದೆ. ಅಕಸ್ಮಾತ್ ಏನಾದ್ರು ಕ್ಲೋಸ್ ಮಾರ್ಜಿನ್ ನಲ್ಲಿ ಪಾಕಿಸ್ತಾನ ತಂಡ ಶ್ರೀಲಂಕಾ ವಿರುದ್ಧ ಗೆದ್ರೂ ಕೂಡ ಅವರು ಸೆಮಿಫೈನಲ್ಗೆ ಕಾಲಿಡೋದಿಲ್ಲ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಆಗಿ ಕನ್ಫರ್ಮ್ ಆದಂತೆ ಅಂತಾನೆ ಹೇಳ್ಬೋದು ಗ್ರೂಪ್ 2ರಲ್ಲಿ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ತಂಡ. ಇನ್ನು ಗ್ರೂಪ್ ಎ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಅಂದ್ರೆ ಗ್ರೂಪ್ 1ರ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಗ್ರೂಪ್ 1ರಲ್ಲಿ ಬಂದ್ಬಿಟ್ಟು ಯಾವೆಲ್ಲ ತಂಡಗಳಿದೆ ಅಂತಂದ್ರೆ ವೆಸ್ಟ್ ಇಂಡೀಸ್, ಸೌತ್ ಆಫ್ರಿಕಾ, ಇಂಡಿಯಾ ಮತ್ತು ಜಿಂಬಾಬ್ವೆ ತಂಡಗಳಾದ್ರೆ 4 ತಂಡಗಳಾದ್ರೆ ಇವೆ. ಇನ್ನು ಈ 4 ತಂಡಗಳಲ್ಲಿ ಯಾವ ತಂಡನೂ ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ ಯಾವ ತಂಡ ಸೆಮಿಫೈನಲ್ಗೆ ಹೋಗುತ್ತೆ ಅಂತ. ಹೌದು ಸ್ನೇಹಿತರೆ, ಎಲ್ಲ ತಂಡಗಳು ಕೂಡ ಒಂದೊಂದು ಪಂದ್ಯಗಳನ್ನಾದ್ರೆ ಆಡಿದೆ. ಇನ್ನು ಆಡಿದಂತ ವೆಸ್ಟ್ ಇಂಡೀಸ್ ಒಂದು ಪಂದ್ಯದಲ್ಲಿ 1 ಗೆದ್ದರೆ ಸೌತ್ ಆಫ್ರಿಕಾ ತಂಡ 1 ಪಂದ್ಯದಲ್ಲಿ ಆದ್ರೆ 1 ಗೆದ್ದಿದೆ. ಇನ್ನು ನಮ್ಮ ಭಾರತ ಮತ್ತು ನ್ಯೂಜಿಲೆಂಡ್ ತಂಡ ಜಿಂಬಾಬ್ವೆ ತಂಡ 1-1 ಆದ್ರೆ ಸೋತಿವೆ ಅಂತ ಹೇಳ್ಬೋದು ಆಡಿದಂತ ಒಂದೊಂದು ಪಂದ್ಯಗಳಲ್ಲಿ. ಇನ್ನು ಇವತ್ತು ಆಡಲಿರುವ ಪಂದ್ಯಗಳಲ್ಲಿ ವಿಶ್ವಕಪ್ ನ ಸೂಪರ್ 8ರ ಪಂದ್ಯಗಳಲ್ಲಿ ಇವತ್ತಿನ ಪಂದ್ಯಗಳ ಮೇಲೆ ಪಾಯಿಂಟ್ ಪಟ್ಟಿಯಲ್ಲಿ ದೊಡ್ಡ ಡಿಫರೆಂಟ್ ಆದ್ರೆ ಆಗಲಿದೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಮೊದಲನೇ ಪಂದ್ಯ ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ಇದ್ರೆ ಎರಡನೇ ಪಂದ್ಯ ಇಂಡಿಯಾ ಮತ್ತು ಜಿಂಬಾಬ್ವೆ ಆದ್ರೆ ಇದೆ. 3 ಗಂಟೆಗೆ ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಪಂದ್ಯ ಇದ್ರೆ 7 ಗಂಟೆಗೆ ಭಾರತ ಮತ್ತು ಜಿಂಬಾಬ್ವೆ ನಡುವೆ ಆದ್ರೆ ಮ್ಯಾಚ್ ಇದೆ. ಅಕಸ್ಮಾತ್ ಏನಾದ್ರು ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ನ ವಿರುದ್ಧ ಗೆದ್ದರೆ ಅವಾಗ ಬಂದ್ಬಿಟ್ಟು ವೆಸ್ಟ್ ಇಂಡೀಸ್ ತಂಡ ಆಲ್ಮೋಸ್ಟ್ ಆಲ್ ಆಗಿ ಇವರು ಸೂಪರ್ 8ರಿಂದ ಹೊರಗೆ ಹೋದಂತೆ ಆಗುತ್ತೆ ಅಂತ ಹೇಳ್ಬೋದು. ಎಲಿಮಿನೇಟ್ ಆಗೋ ಚಾನ್ಸಸ್ ಆದ್ರೆ ಇರುತ್ತೆ. ಯಾಕಂತಂದ್ರೆ ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಗೆದ್ದು ವೆಸ್ಟ್ ಇಂಡೀಸ್ ನ ವಿರುದ್ಧ ಗೆದ್ದು 1 ಪಂದ್ಯ ಗೆದ್ದರೆ ನಮ್ಮ ಭಾರತ ತಂಡ 4 ಪಾಯಿಂಟ್ಗಳೊಂದಿಗೆ ಸೆಮಿಫೈನಲ್ ಹಂತಕ್ಕೆ ಹೋಗ್ಬೋದು. ಅಕಸ್ಮಾತ್ ಏನಾದ್ರು ಸೌತ್ ಆಫ್ರಿಕಾ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಸೋತ್ರೆ ಅವಾಗ ವೆಸ್ಟ್ ಇಂಡೀಸ್ 2 ಪಾಯಿಂಟ್ ಮತ್ತು ಸೌತ್ ಆಫ್ರಿಕಾ 2 ಪಾಯಿಂಟ್ ಮತ್ತು ನಮ್ಮ ಭಾರತ ತಂಡದ್ದು ಕೂಡ 2 ಪಾಯಿಂಟ್ ಆದ್ರೆ ಇರುತ್ತೆ. ಯಾಕಂತಂದ್ರೆ ಜಿಂಬಾಬ್ವೆ ವಿರುದ್ಧ ನಮ್ಮ ಭಾರತ ತಂಡ ಆದ್ರೆ ಗೆದ್ದಿರುತ್ತೆ. ಆವಾಗ ಬಂದ್ಬಿಟ್ಟು ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಬೇಕಾಗುತ್ತೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಅಕಸ್ಮಾತ್ ಏನಾದ್ರು ವೆಸ್ಟ್ ಇಂಡೀಸ್ ಸೌತ್ ಆಫ್ರಿಕಾ ವಿರುದ್ಧ ಗೆದ್ರೆ ರನ್ ರೇಟ್ ಮ್ಯಾಟರ್ ಆದ್ರೆ ಆಗುತ್ತೆ. ಅಥವಾ ವೆಸ್ಟ್ ಇಂಡೀಸ್ ವಿರುದ್ಧ ಸೌತ್ ಆಫ್ರಿಕಾ ಏನಾದ್ರು ಗೆದ್ರೆ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ಮತ್ತು ಜಿಂಬಾಬ್ವೆ ವಿರುದ್ಧ 2 ಪಂದ್ಯಗಳಲ್ಲಿ ಗೆದ್ರೆ ನಮ್ಮ ಭಾರತ ತಂಡ ಸೆಮಿಫೈನಲ್ ಹಂತಕ್ಕೆ ಆದ್ರೆ ಹೋಗುತ್ತೆ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ಸೆಮಿಫೈನಲ್ಗೆ ಹೋಗುತ್ತೆ ಅಲ್ವಾ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಸೌತ್ ಆಫ್ರಿಕಾ ಗೆಲ್ಲುತ್ತೆ ಮತ್ತು ಜಿಂಬಾಬ್ವೆ ವಿರುದ್ಧ ನಮ್ಮ ಭಾರತ ತಂಡ ಆದ್ರೆ ಗೆಲ್ಲುತ್ತೆ. ಇನ್ನು ಕೊನೆಯ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಗೆದ್ದು ಸೆಮಿಫೈನಲ್ಗೆ ಆದ್ರೆ ಹೋಗುತ್ತೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.